ಫಸ್ಟ್ ಕನ್ನಡದ ಇದು ಕ್ರೈಮ್ ಅಂದರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಇವತ್ತು ನಾನು ಹೇಳೋದಕ್ಕೆ ಹೊರಟಿರೋದು ಸೇಮ್ ಟು ಸೇಮ್ ಸಿನಿಮಾ ಸ್ಟೈಲ್ ಕತೆ. ಆದರೆ ಇಲ್ಲಿ ಹೀರೋ ಇಲ್ಲ, ಇರೋದೆಲ್ಲ ಅಡ್ನಾಡಿ ವಿಲನ್ಗಳೇ. ಒಂದು ಕಡೆ ಆಧ್ಯಾತ್ಮದ ಮುಖವಾಡ ಹಾಕ್ಕೊಂಡ ಮಹಾವಂಚಕ ಜ್ಯೋತಿಷಿ ಕಮಲಾಕರ್ ಭಟ್ಟ, ಇನ್ನೊಂದು ಕಡೆ ಸಂಸಾರದ ಸುಖವನ್ನೇ ಮರೆತು ರೀಲ್ಸ್ ಲೋಕದಲ್ಲಿ ಮುಳುಗಿದ್ದ ಕಿರಾತಕ ತಾಯಿ ಸುಚಿತ್ರ. ಹಣದ ಮದ, ಕಾಮದ ಹಮಲು ಮತ್ತು ಸೋಷಿಯಲ್ ಮೀಡಿಯಾದ ಹುಚ್ಚು ಸೇರಿದರೆ ಒಂದು ಸುಂದರ ಸಂಸಾರ ಹೇಗೆ ಸ್ಮಶಾನ ಆಗುತ್ತೆ ಅನ್ನೋದಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ನಡೆದ ಈ ಘಟನೆಯೇ ಸಾಕ್ಷಿ. ಜಾತಕಾದಿಗಳನ್ನು ನೋಡಿದಾಗ ಬಹುದೊಡ್ಡದಾದಂತಹ ರಾಜಯೋಗ ಡಿ.ಕೆ. ಶಿವಕುಮಾರ್ ಅವರ ಜಾತಕದಲ್ಲಿ ಇವತ್ತೂ ಕೂಡ ಕಂಡು ಬರುತ್ತೆ. ಜಾತಕದ ಮುಖಾಂತರವಾಗಿ ಅವರಿಗೆ ಸಿಎಂ ಆಗ್ತಕ್ಕಂಥ ಯೋಗ ಇದ್ದೇ ಇದೆ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ದೃಢಪಡಿಸ್ತಾ ಇದ್ದೇನೆ. ಇಲ್ಲಿ ಕೇಳಿಲ್ಲಿ, ನೀನು ಇವಳನ್ನ ಇನ್ನೊಂದು ವಿಚಾರ ನಿಂಗೆ ಗೊತ್ತಿಲ್ಲ ನಂಗೆ. ಇವಳೇ ನನ್ನ ಸರ್ವಸ್ವ, ಇವಳನ್ನು ಪಡಿಬೇಕು ಅನ್ನುವಂಥ ದೃಷ್ಟಿಯಿಂದ ಅವಳು ಏನು ಮಾಡಿದ್ರು ಕೂಡ ನಾಯಿ ತರದಲ್ಲಿ ಅವಳ ಹಿಂದೆ ಓಡಾಡ್ದ ನಾನು. ತನ್ನ ಅಕ್ರಮ ಸಂಬಂಧಕ್ಕೆ ಅಡ್ಡ ಬಂದ್ಲು ಅಂತ ಹೆತ್ತ ಮಗಳನ್ನೇ ಮುಗಿಸೋದಕ್ಕೆ ಹೊರಟ ಈ ಜೋಡಿ ಅಕ್ಕಿಗಳು ಕೊನೆಗೆ ಬಲಿ ಪಡೆದಿದ್ದು ಯಾರನ್ನ ಗೊತ್ತಾ? ಈ ಹಗರಣದ ಹಿಂದೆ ಅಡಗಿರೋ ಆ ಆಸ್ತಿ ರಹಸ್ಯಗಳೇನು? ಕಮಲಾಕರ್ ಭಟ್ಟ ಮತ್ತು ಸುಚಿತ್ರಳ ಕಾಮ ಪುರಾಣದ ಕಂಪ್ಲೀಟ್ ಸ್ಟೋರಿಯನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ಮಿಸ್ ಮಾಡದೆ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಈ ಕಾಮಕಥೆಯ ನಾಯಕಿ ಸುಚಿತ್ರ 20 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿರ್ತಾಳೆ. ಗಂಡನ ಹೆಸರು ಮಹೇಶ್ ಅಂತ. ಬೆಂಗಳೂರಿನಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದ. ಇತ್ತ ಊರಲ್ಲಿದ್ದ ಈಕೆಗೆ ರೀಲ್ಸ್ ಹುಚ್ಚು ಶುರುವಾಗಿತ್ತು. ಇದೇ ಸಮಯದಲ್ಲಿ ಈಕೆಗೆ ಪರಿಚಯ ಆಗಿದ್ದೇ ಜ್ಯೋತಿಷಿ ಕಮಲಾಕರ್ ಭಟ್ಟ. ಜ್ಯೋತಿಷ್ಯ ಹೇಳೋ ನೆಪದಲ್ಲಿ ಸುಚಿತ್ರಾಳನ್ನ ಬುಟ್ಟಿಗೆ ಹಾಕ್ಕೊಂಡಿದ್ದ ಈ ಭಟ್ಟ ಆಕೆಗೆ ಐಷಾರಾಮಿ ಬದುಕು ತೋರಿಸ್ದ. 2 ಕಾರುಗಳು, ರಾಯಲ್ ಎನ್ಫೀಲ್ಡ್ ಬೈಕು, ಕೇಳಿದ್ದನ್ನೆಲ್ಲ ಕೊಡಿಸ್ತಾ ಹೋದ. ಈ ಸಂಬಂಧ ಎಲ್ಲಿ ತನಕ ಹೋಗಿತ್ತಂದ್ರೆ, ಕಳೆದ 6 ತಿಂಗಳಿನಿಂದ ಸುಚಿತ್ರ ತನ್ನ 2 ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಹೋಗಿ ಇದೇ ಭಟ್ಟನ ಮನೆಯಲ್ಲಿ ವಾಸ ಮಾಡ್ಕೊಂಡಿದ್ಲು. ತಾಯಿಯಾದವಳು ಯಾರೋ ಇನ್ನೊಬ್ಬ ಭಟ್ಟನ ಜೊತೆ ಚಕ್ಕಂದ ಆಡ್ತಾ ಇರೋದನ್ನ ನೋಡಿ ಪಾಪ ಆ 2 ಹೆಣ್ಣು ಮಕ್ಕಳ ಸ್ಥಿತಿ ಏನಾಗಿರ್ಬೇಡ ಯೋಚನೆ ಮಾಡಿ. ತಾಯಿ ಮತ್ತು ಭಟ್ಟ ಒಂದೇ ಕೋಣೆಯಲ್ಲಿ ಮಲಗ್ತಾ ಇದ್ರೆ ಮಕ್ಕಳನ್ನ ಬೇರೆ ರೂಮ್ನಲ್ಲಿ ಮಲಗಿಸ್ತಾ ಇದ್ರು. ಇದನ್ನ ಪ್ರಶ್ನೆ ಮಾಡಿದ ಮಗಳಿಗೆ ತಾಯಿ ಸುಚಿತ್ರ ಕೊಟ್ಟ ಟಾರ್ಚರು ಅಷ್ಟಿಷ್ಟಲ್ಲ. ಹೆತ್ತ ಮಗಳಿಗೆ ಕೊಲ್ಲೋದಾಗಿ ಬೆದರಿಕೆ ಹಾಕ್ತಾಳೆ ಈ ಮಹಾತಾಯಿ. ಇದನ್ನೆಲ್ಲ ನೋಡಿ ಸಾಕಾಗಿ ಕೊನೆಗೆ ಮಗಳು ತನ್ನ ಅಪ್ಪನಿಗೆ ಮೆಸೇಜ್ ಮಾಡ್ತಾಳೆ. ಅಪ್ಪ ಪ್ಲೀಸ್ ನನ್ನನ್ನು ಇಲ್ಲಿಂದ ಕರ್ಕೊಂಡೋಗು, ಇಲ್ಲಿಂದ ನಾನು ಸತ್ತೋಗ್ಬಿಡ್ತೀನಿ ಅಂತ ಮೆಸೇಜ್ ಮಾಡ್ತಾಳೆ. ಈ ಮೆಸೇಜ್ ನೋಡಿ ಓಡೋಡಿ ಬಂದ ಮಹೇಶು ತನ್ನ ಮಗಳನ್ನು ರಕ್ಷಣೆ ಮಾಡಿ ಸಿದ್ದಾಪುರದಲ್ಲಿದ್ದ ತನ್ನ ಅಣ್ಣ ವಸಂತ್ ನಾಯ್ಕ್ ಮನೆಯಲ್ಲಿ ಬಿಟ್ಟಿರ್ತಾನೆ. ಆದರೆ ಇದೇ ವಿಚಾರ ಇಲ್ಲಿ ರಕ್ತಪಾತಕ್ಕೆ ನಾಂದಿ ಹಾಡುತ್ತೆ. ಈಗ ಈ ಕಥೆಯ ಒಂದು ಟ್ವಿಸ್ಟ್ ಇದೆ ನೋಡಿ. ಈ ಕಮಲಾಕರ್ ಭಟ್ಟನಿಗೆ ಇಷ್ಟೊಂದು ಹಣ ಎಲ್ಲಿಂದ ಬಂತು? ಟಿವಿಲಿ ಬಂದು ಬೆಳಬೆಳಗ್ಗೆ ಬೊಂಬಡ ಬಜಾಯಿಸ್ತಾನೆ, ಇಟ್ಕೊಂಡವಳಿಗೆ ಕಾರು ಬೈಕು ಕೊಡಿಸ್ತಾನಂದ್ರೆ ಇದೆಲ್ಲ ಈ ಭಟ್ಟ ನಿಯತ್ತಾಗಿ ದುಡ್ದಿದ್ದಾನೆ ಅನ್ಕೊಂಡ್ರಾ? ಚಾನ್ಸೇ ಇಲ್ಲ. ಇವನ ಮೇಲೆ ಸಿಕ್ಕಾಪಟ್ಟೆ ಆರೋಪಗಳಿದ್ದಾವೆ. ಅದರಲ್ಲಿ ಒಂದು ಏನಂದರೆ, ಶಿವಮೊಗ್ಗದ ಮುದುವಾಲ ಅನ್ನೋ ಗ್ರಾಮದಲ್ಲಿ ಈ ಭಟ್ಟ ಬರೋಬ್ಬರಿ 15 ಎಕರೆ ಜಮೀನನ್ನು ಖರೀದಿ ಮಾಡಿದ್ದಾನೆ. ಅಲ್ಲಿ ಗೋಶಾಲೆ ಮತ್ತು ಮಠ ಕಟ್ಟಿದ್ದೀನಿ ಅಂತ ಹೇಳ್ಕೊಳ್ತಾನೆ ಅಷ್ಟೇ. ಆದರೆ ಅಸಲಿ ವಿಷಯ ಏನಪ್ಪ ಅಂದರೆ, ಅಲ್ಲಿ ಒಂದೇ ಒಂದು ಹಸು ಇಲ್ಲ, ಕರು ಇಲ್ಲ, ಹಾಲು ಹಿಂಡೋರು ಇಲ್ಲ. ಆದರೆ ಈ ಭಟ್ಟ ಬೇರೆ ಕಡೆ ಹಾಲು ಹಿಂಡೋ ಕೆಲಸನ ಚೆನ್ನಾಗಿ ಮಾಡಿದ್ದಾನೆ. ಈತನ ಒಂದು ಆಡಿಯೋ ವೈರಲ್ ಆಗಿದೆ, ಈಗಾಗಲೇ ನೀವು ಕೇಳಿಸ್ಕೊಂಡಿರ್ಬೋದು. ಇನ್ನೊಮ್ಮೆ ನಿಮ್ಮ ಕೋಮಲ ಕಿವಿಗಳಿಗೆ ಹತ್ತಿ ತುರ್ಕೊಂಡು ಕೇಳಿಸ್ಕೊಂಬನ್ನಿ. ಹಲೋ, ಅವನಿಗೆ ಹೇಳ್ತೀನಿ ನಾನೇ, ಲವ್ವರು ನಾನೇ, ಎಲ್ಲದು ನಾನೇ. ದಿನಕ್ಕೆ 4 ಸಲ 5 ಸಲ. ಅದ್ರಲ್ಲೂ ಏನು ಗೊತ್ತಾ, ನನ್ನ ಗಂಡನ ಔಟ್ ಮಾಡಿಸೋದು ಸುಖನೇ ಬೇರೆ. ನೀನ್ ಯಾವಳೆ, ನೀನ್ ಹೋಗಿ ನಿನ್ ಗಂಡನ ಅದನ್ನ ಬಿತ್ಕೊಂಡು ನಮ್ಮ ಗಂಡ ಹೆಂಡತಿ ವಿಷಯದಲ್ಲಿ ನೀನ್ ಯಾಕೆ ಬರ್ತೀಯಾ? ನನ್ಗೆ ಅದ ಅರ್ಥ ಆಗ್ತಾ ಇಲ್ಲ. ಚಿನಿ ಬಾ ಬಾ, ನೆಕ್ತಿಯ ತಾನೆ ಲೇ. ನಮ್ಗೇನ್ ರಾತ್ರಿನೇ ಬೇಕಾ? ಕಾರಲ್ಲಿ, ಬೆಡ್ಡಲ್ಲಿ, ಸೋಫಾದಲ್ಲಿ, ಆಫೀಸಲ್ಲಿ, ಎಲ್ಲಿ ಬೇಕಲ್ಲ. ಅದು ನನ್ನ ಮಗಳು ಸುವೀಕ್ಷಾ ಇಲ್ಲ ಅಂತ ಅಂದ್ರಂತೂ ಬಿಡು, ಎಲ್ಲ ಕಡೆ ಬಾತ್ರೂಮು ಎಲ್ಲ ಕಡೆ ಮಾಡ್ತೀವಿ. ಅದ್ರಲ್ಲೂ ನನ್ನ ಗಂಡ ಅಂತೂ ಹಾಚಿದ. ಇಲ್ಲಿ ಕೇಳಿಲ್ಲಿ,
ನೀನು ಇವಳನ್ನ ಇನ್ನೊಂದು ವಿಚಾರ ನಿಂಗೆ ಗೊತ್ತಿಲ್ಲ ನಂಗೆ. ಇವಳೇ ನನ್ನ ಸರ್ವಸ್ವ, ಇವಳನ್ನು ಪಡಿಬೇಕು ಅನ್ನುವಂಥ ದೃಷ್ಟಿಯಿಂದ ಅವಳು ಏನು ಮಾಡಿದ್ರು ಕೂಡ ನಾಯಿ ತರದಲ್ಲಿ ಅವಳ ಹಿಂದೆ ಓಡಾಡ್ದ ನಾನು. ಅವಳು ನನ್ನ ಹಿಂದೆ ಬಂದವಳಲ್ಲ. ಅವಳಿಗೆ ಒಮ್ಮೆಲೆ ಬೇಕು ಅಂತಂತಂದ್ರೆ ಚಿಟಕಿ ಹೊಡೆದ್ರೆ 1000 ನಾಯಿಗಳು ಎದುರುಗಡೆಗೆ ಬೊಬೊ ಅಂತೇಳಿ ಬರೋಂಥವಿದ್ವು. ಆದರೆ 4 ತಿಂಗಳ ಪರಿಶ್ರಮದ ಫಲವಾಗಿ ಭಗವಂತ ನಂಗೆ ಕೊಟ್ಟ ಅಂತ ಅನ್ಕೊಂಡಿದ್ದೀನಿ. ಗೊತ್ತಾಯ್ತಾ ಮೇಡಮ್? ಈ ಭಟ್ಟನ ಕರ್ಮಕಾಂಡಗಳು ಒಂದೊಂದಲ್ಲ ಶಿವ. ಆಧ್ಯಾತ್ಮದ ಹೆಸರಿನಲ್ಲಿ ಕಾಲ್ ಸೆಂಟರ್ ನಡೆಸಿ ಜನರಿಗೆ ಮಂಗುಬೂದಿ ಎರಚಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದಾನೆ ಅನ್ನೋ ಆರೋಪ ಈ ಭಟ್ಟನ ಮೇಲಿದೆ. ದೇವಸ್ಥಾನದ ಹೆಸರಲ್ಲಿ ಬಂದ ಹಣವನ್ನ ಸುಚಿತ್ರಾಳ ಜೊತೆಗೆ ಮೋಜು ಮಸ್ತಿಗೆ ಬಳಸ್ತಾ ಇದ್ದ ಈ ಭಟ್ಟ ಅವಳಿಗೆ ಟಾಟಾ ಪಂಚ್ ಕಾರ್ ಕೊಡಿಸಿದ್ದ. ಇಷ್ಟೆಲ್ಲ ದಂಧೆ ಮಾಡ್ತಿದ್ದ ಇವನಿಗೆ ಸುಚಿತ್ರಾಳ ಮಗಳು ತನ್ನ ಕರಾಳ ಮುಖ ಬಯಲು ಮಾಡಿದ ಕೋಪ ಕೊತ ಅಂತ ಕುದಿತಾ ಇತ್ತು. ಆ ರಾತ್ರಿ ಸುಚಿತ್ರ, ಆಕೆಯ ತಂದೆ ಲೋಕನಾಥ್ ಮತ್ತು ಭಟ್ಟನ ಕಡೆಯ ಗೂಂಡಾಗಳು 2 ಕಾರ್ನಲ್ಲಿ ಮಾರಕಾಸ್ತ್ರಗಳ ಜೊತೆಗೆ ಸಿದ್ದಾಪುರಕ್ಕೆ ಎಂಟ್ರಿ ಕೊಡ್ತಾರೆ. ಸುಚಿತ್ರ ನೇರವಾಗಿ ಗಂಡನಿಗೆ ಬೆದರಿಕೆ ಹಾಕ್ತಾಳೆ. ಮಗಳನ್ನ ಕೊಡದಿದ್ರೆ ನಿನ್ನನ್ನು ಸಾಯಿಸ್ತೇನೆ ಅಂತ ಬೆದರಿಕೆ ಹಾಕ್ತಾಳೆ. ಮಗಳನ್ನ ರೂಮ್ನಲ್ಲಿ ಕೂಡಿ ಹಾಕಿ ರಕ್ಷಿಸೋದಕ್ಕೆ ಹೋದಾಗ ಅಡ್ಡ ಬಂದಿದ್ದು ಅಣ್ಣ ವಸಂತ್ ನಾಯಕ್. ಯಾವುದೇ ಮುಲಾಜಿಲ್ದೆ ಭಟ್ಟನ ಬೆಂಬಲಿಗರು ವಸಂತ್ ನಾಯಕ್ ಎದೆಗೆ ಚಾಕು ಹಾಕ್ತಾರೆ. ತನ್ನ ತಮ್ಮನ ಸಂಸಾರ ಉಳಿಸೋದಕ್ಕೆ ಹೋದ ಆ ಅಮಾಯಕ ಅಲ್ಲಿಯೇ ಪ್ರಾಣ ಬಿಡ್ತಾನೆ. ಮಹೇಶ್ ಮತ್ತು ನೆರೆಮನೆಯ ಕುಮಾರ್ಗೂ ತೀವ್ರ ಗಾಯಗಳಾಗ್ತವೆ. ತನ್ನ ಸುಖಕ್ಕಾಗಿ ತನ್ನವರನ್ನೇ ಬಲಿ ಪಡೆದ ಈ ಅಸಭ್ಯ ಹತ್ಯಾಕಾಂಡ ಇಡೀ ಸಿದ್ದಾಪುರವನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಈಗ ಪೊಲೀಸರು ಭಟ್ಟ ಮತ್ತು ಅವನ ರೀಲ್ಸ್ ರಾಣಿಯನ್ನ ಅಂದರ್ ಮಾಡಿದ್ದಾರೆ. ಇನ್ನೊಂದು ಶಾಕಿಂಗ್ ವಿಚಾರ ಏನಂದ್ರೆ, ಈ ರೀಲ್ಸ್ ರಾಣಿ ಸುಚಿತ್ರಾಗೆ ಇನ್ಸ್ಟಾಗ್ರಾಮ್ ತುಂಬಾ ಫ್ರೆಂಡ್ಸ್ ಇದ್ರಂತೆ. ಅದು ಯಾವ ರೀತಿ ಫ್ರೆಂಡ್ಸ್ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಈಗ ಇವಳ ಇನ್ಸ್ಟಾಗ್ರಾಮ್ ಪ್ರೇಮಿಗಳೆಲ್ಲ ಅಕೌಂಟನ್ನು ಡಿಲೀಟ್ ಮಾಡಿ ಬಿಲ ಸೇರ್ಕೊಂಡಿದ್ದಾರೆ. ಇಬ್ರು ಪೊಲೀಸರು ಕೂಡ ಕರ್ತವ್ಯ ಲೋಪ ಎಸಗಿ ವರ್ಗಾವಣೆಯಾಗಿದ್ದಾರೆ. ಇಲ್ಲಿ ನೋಡಿ, ಒಬ್ಬ ಜ್ಯೋತಿಷಿ ಮೋಜು ಮಸ್ತಿಗಾಗಿ ಹೇಗೆ ಗೋಶಾಲೆಯ ಮುಖವಾಡ ಹಾಕ್ಕೊಂಡಿದ್ದ, ಒಬ್ಬ ತಾಯಿ ತನ್ನ ಮಗಳನ್ನೇ ಸಾಯಿಸೋದಕ್ಕೆ ಹೇಗೆ ಸುಪಾರಿ ಕೊಟ್ಟಿದ್ಲು, ಇವರಿಗೆ ತಕ್ಕ ಶಾಸ್ತಿ ಆಗಬೇಕು. ಹಣ ಮತ್ತು ಕಾಮಕ್ಕೋಸ್ಕರ ನಡೆಯುವ ಇಂತಹ ದಂಧೆಗಳಿಗೆ ಬ್ರೇಕ್ ಬೀಳಲಿಲ್ಲ ಅಂದರೆ ಇನ್ನು ಎಷ್ಟು ವಸಂತ ನಾಯಿಗಳು ಬಲಿಯಾಗಬೇಕು ಗೊತ್ತಿಲ್ಲ. ಹಾಗೆ ದಿನನಿತ್ಯ ಟಿವಿಲಿ ಬಂದು ಭವಿಷ್ಯ ಹೇಳ್ತಾ ಇದ್ದ ಈ ಭಟ್ಟನಿಗೆ ತನ್ನ ಭವಿಷ್ಯ ಏನು ಅಂತ ಗೊತ್ತಾಗಿಲ್ಲ. ವಿಪ್ರರು ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಅಂತಾರಲ್ಲ, ಅದೇ ಪರಿಸ್ಥಿತಿ ಈ ಭಟ್ಟನದ್ದಾಗಿದೆ. ಟಿವಿಲಿ ಬಂದು ಭವಿಷ್ಯ ಹೇಳ್ತಾ ಇದ್ದ ಭಟ್ಟ ಈಗ ನಮ್ಮ ಕ್ರೈಮ್ ಸ್ಟೋರಿಯ ಸೆಂಟರ್ ಪಾಯಿಂಟ್ ಆಗಿದ್ದಾನೆ. ಟಿವಿಲಿ ಬಂದು ಭವಿಷ್ಯ ಹೇಳಿ ಜನರಿಗೆ ವಡೆ ಪಾಯಸ ಉಣಿಸ್ತಾ ಇದ್ದ ಈ ಭಟ್ಟನಿಗೆ ಯಾವ ರೀತಿಯ ಶಿಕ್ಷೆ ಕೊಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಮಸ್ಕಾರ.